ನಮಸ್ಕಾರ 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 ಪ್ರಿಯ ವೀಕ್ಷಕರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನಾನು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಪ್ರಸ್ತುತಪಡಿಸ್ತಿದ್ದೇನೆ. ನನ್ನ ಜೊತೆ ಇದೆ ನೋಡಿ ಈ ಭಾವ, ಇವನ ಹೆಸರೇ ಡಾಕ್ಟರ್ ರಾಜ್ಕುಮಾರ್. ಬನ್ನಿ ಅವನ್ನ ಸ್ವಲ್ಪ ಮಾತಾಡ್ಸೋಣ. ಅಣ್ಣ ಅವರೇ, ಐ ಫೀಲ್ ಸಾರಿ ಟು ಸೇ ದಿಸ್, ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ನಾಟ್ ಹಿಯರ್. ಅಲ್ಲ, ನೀನು ನಮ್ಮನ್ನ ಕೇಯ ಏನೋ ಹೇಳ್ತಿದ್ಯಾ ನೀನು? ಅಲ್ಲ ಕಣ್ರಿ, ಇದ್ದಿದ್ದು ಏನ್ರಿ ಮಾಡಿದ್ದೀರಾ ನೀವು? ಪಾರ್ವತಮ್ಮನಿಗೆ 5 ಮಕ್ಕಳು ಕೊಟ್ಟಿದ್ರೆ ವಿನಃ ನಮ್ಮ ಕನ್ನಡ ಜನತೆಗೆ ಏನು ಮಾಡಿದ್ದೀರಾ? ತಾಯಿನಕ್ಕೆ ಲೀಲಾವತಿಗೂ ಮಗು ಕೊಟ್ಟಿದ್ದೀನಿ ನಾನು, ಬರೀ ಪಾರ್ವತಿಗೊಬ್ಬಳಿಗೆಲ್ಲ ನಾನು. ನನಗೆ 2 ಕಣ್ಣಿಂಗೋ ಇಬ್ರು ಹಂಗೆ. ಓಹ್, ಈಗ ನೀವು ಅದೇ ಕಣ್ಣ ಬೇರೆಯವನಿಗೆ ದಾನ ಮಾಡಿದ್ದೀರಾ. ಸೊ ಅವನ ಜೀವನದಲ್ಲಿ ಇದೇ ಥರ ಪಾಪ ಮಾಡಲಿ ಅಂತ ನಾನು ಆ ಉದ್ದೇಶದಿಂದ ಕೊಟ್ಟಿಲ್ಲಪ್ಪ. ರವಿ ಬೆಳಗೆರೆ ಅವರೇ, ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಾ. ಅಲ್ಲ ಕಣಯ್ಯ, ತಿಕಾ ಮುಚ್ಕೊಂಡು ಕೂತ್ಕೊಳ್ಳಯ್ಯ. ನಾನೇ ನಿನ್ನ ಕಂಡಿಲ್ವಾ? ಇಲ್ಲ ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ವಾ? ಏನ್ರಿ, ಸ್ವಲ್ಪ ಮಾತಿನಲ್ಲಿ ನಿಗಾ ಇರಲಿ. ಸ್ವಲ್ಪ ಮಾನ ಮರ್ಯಾದೆಯಿಂದ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಾನು ಒಂದೇ ಒಂದು ಶಿಲ್ಲೆ ಹಾಕಿದ್ರೆ ಸಾಕು, ಕನ್ನಡ ಕಲಾಭಿಮಾನಿಗಳೆಲ್ಲ ಬರ್ತಾರೆ. ಬಂದು ಕೋಲು ಕಲ್ಲು ತಗೊಂಡು ತಲೆ ತೂತು ಮಾಡ್ತಾರೆ. ಹೋಗ್ಕೊಳ್ಳಿ ಬಿಡಿ, ನಿಮ್ಮ ತಲೆಯಲ್ಲಿ ಕೂದಲು ಇಲ್ಲ. ತಲೆಯಲ್ಲಿ ಕೂದಲು ಇಲ್ಲದೇ ಇದ್ರೇನ್ರಿ? ಶಾಟ್ದಲ್ಲಿ ಕಾಡೆ ಬಿಡಿಸಿದ್ದೀನಿ, ನೋಡ್ತೀರೇನು? ನಿಮ್ಮ ಶಾಟದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ವೀರಪ್ಪನ್ ಅಲ್ಲೇ ಅಲ್ವಾ ಔತ್ಕೊಂಡಿದ್ದು. ಅಲ್ಲ ಕಣಯ್ಯ ಮಾನ್ ಬಾವ, ಹಂಗೂ ಹಿಂಗೂ ಲೀಲಾವತಿಗೆ ಬೇಡ ಅಂದ್ರೂ ಹೊಟ್ಟೆ ತುಂಬಿಸ್ತಲ್ಲ, ನಿನ್ಗೇನು ಅನ್ಸಿಲ್ವಾ? ನನ್ಗೆ ಯಾಕೆನಯ್ಯ, ನನ್ಗೇನಯ್ಯ ಅನಿಸ್ಬೇಕು? ಅವಳೇ ಬಂದ್ಲು, ಆ ಕಾಲಗಳು ಸುಳ್ಳು ಎತ್ತೆತ್ಕೊಟ್ಲು. ನಾನು ಇರೋನ್ ಕಣಯ್ಯ, ಸುಮ್ಮನೆ ಇರಕ್ಕಾಗುತ್ತೆ ಅಂತಾನೆ. ಅಲ್ಲ ಕಣಯ್ಯ, ರಾಡಿದೆ ಅಂತ ಎಲ್ಲ ಕಡೆನೂ ತೋರ್ಸಕ್ ಹೋದ್ರೆ ಏನಯ್ಯ ನೀನು? ಇನ್ಯಾರಿಗೆ ತೋರಿಸ್ದೆ ನಾನು? ಅವಳಿಗೊಬ್ಳಿಗೆ ತೋರಿಸ್ದೆ, ಜಯಂತಿಗೆ ತೋರಿಸ್ದೆ, ನಮ್ಮ ವಿಷ್ಣುವರ್ಧನ್ ಹೆಂಡತಿ ಭಾರತಿಗೆ ತೋರಿಸ್ದೆ. ಅಲ್ಲ ಕಣಯ್ಯ, ಹೋಗ್ಕೊಳ್ಳಿ, ಭಾರತಿಗೇನೋ ತೋರಿಸ್ದೆ, ಆದರೆ ಆಸ್ಟ್ರೇಲಿಯಾ ಕರ್ಕೊಂಡೋಗಿ ಅಭಾಷಣ ಯಾಕಯ್ಯ ಮಾಡಿಸ್ದೆ? ಈಗ ನೋಡು, ಅವಳಿಗೆ ಅಭಾಷಣ ಮಾಡಿಸಿದ್ದಕ್ಕೆ ಮುಂದೆ ಅವಳಿಗೆ ಮಕ್ಕಳಾಗಿಲ್ಲ. ಸೊ ಜನಗಳು ಏನು ಅನ್ಕೋತಾರೆ ಅಂದರೆ ವಿಷ್ಣುವರ್ಧನ್ ನಾಮರ್ದ ಅಂತ. ಅವ್ರು ನಾಮರ್ದಾರೆ ಕಣ್ರಿ, ಕೈಲಾಗ್ದವ್ನವನು.